ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಯು ಕುಕಿಂಗ್ ವಿಲೇಜ್. ಹೇಗಿದ್ದೀರಾ? ಇವತ್ತು ನಾವು ಪೈನಾಪಲ್ ಜ್ಯೂಸ್ ಮಾರ್ಕೆಟ್ನಲ್ಲಿ ಸಿಗುವ ಹಾಗೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ಮೊದಲು ಪೈನಾಪಲನ್ನು ಚೆನ್ನಾಗಿ ಕಟ್ ಮಾಡಿಕೊಳ್ಳಿ. ಮೇಲಿಂದೆಲ್ಲ ತೆಗೆದುಕೊಂಡು ಈ ರೀತಿ ಕಟ್ ಮಾಡಿ ಇಟ್ಟುಕೊಳ್ಳಿ. ಈ ರೀತಿ ಕಟ್ ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳಬಹುದು. ನಂತರ ಒಂದು 3 ಪೀಸನ್ನು ತೆಗೆದುಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ. ಈ ರೀತಿ ಮಾಡಿಕೊಂಡು ಒಂದು ಮಿಕ್ಸರ್ ಜಾರಿಗೆ ಕಟ್ ಮಾಡಿರುವ ಪೈನಾಪಲನ್ನು ಹಾಕಿಕೊಳ್ಳಿ. ನೋಡಿ, ಈ ರೀತಿ ಹಾಕಿಕೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳಿ. ನಾನು ಇಲ್ಲಿ 2 ಗ್ಲಾಸ್ ಮಾಡೋಕ್ಕೋಸ್ಕರ 2 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ನೀವು ನೋಡಿಕೊಂಡು ಹಾಕಿಕೊಳ್ಳಿ. ಇದಕ್ಕೆ 4 ರಿಂದ 5 ಐಸ್ ಕ್ಯೂಬ್ಸನ್ನು ಹಾಕಿಕೊಳ್ಳಿ. ನಿಮ್ಮ ಹತ್ರ ಇಲ್ಲ ಎಂದರೆ ಹಾಗೆ ಮಾಡಿಕೊಳ್ಳಿ, ನಡೆಯುತ್ತದೆ. ಇದಕ್ಕೆ ಇವಾಗ 1 ಗ್ಲಾಸ್ ಹಾಲನ್ನು ಹಾಕಿಕೊಳ್ಳಿ. ಹಾಲು ಹಾಕುವುದರಿಂದ ಪೈನಾಪಲ್ ಜ್ಯೂಸ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತದೆ. ಬಹಳ ಜನ ಹಾಗೇನೂ ಮಾಡಿಕೊಳ್ಳುತ್ತಾರೆ. ಹಾಲನ್ನು ಹಾಕಿಕೊಂಡು ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತದೆ. ಸುಮಾರು ಒಂದು 5 ನಿಮಿಷ ರುಬ್ಬಿಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ರುಬ್ಬಿಕೊಳ್ಳುತ್ತೇವೆ ಅಷ್ಟು ಫ್ಲಫಿಯಾಗಿ ಈ ಜ್ಯೂಸ್ ಬರುತ್ತೆ. ನೋಡಿ, ಇದೇ ರೀತಿ ಬಂದ ನಂತರ ಒಂದು ಪಾತ್ರೆಯಲ್ಲಿ ಸೋಸಿಕೊಳ್ಳಬೇಕು. ನೋಡಿ, ಜರಡಿಯನ್ನು ಇಟ್ಟುಕೊಂಡು ಜ್ಯೂಸನ್ನು ಹಾಕಿ ಚೆನ್ನಾಗಿ ಸೋಸಿಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಬೇರೆ ಒಂದು ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ, ನಾನು ವೆಜ್ ರೆಸಿಪಿ ಹೇಳಿಕೊಡುತ್ತೇನೆ. ನೋಡಿ, ಈ ರೀತಿ ಚೆನ್ನಾಗಿ ಸೋಸಿಕೊಳ್ಳಿ. ಸೋಸುವುದರಿಂದ ಜ್ಯೂಸಲ್ಲಿ ಏನೂ ಇರುವುದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು 5 ರಿಂದ 10 ನಿಮಿಷ ರುಬ್ಬಿದರೆ ಜ್ಯೂಸ್ ತುಂಬಾ ಮಾರ್ಕೆಟ್ನಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಬರುತ್ತದೆ. ನೋಡಿ, ಇವಾಗ ಗ್ಲಾಸಿಗೆ ಹಾಕಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಡುತ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ಸುಲಭವಾಗಿ ಮಾಡಿಕೊಳ್ಳಬಹುದು. ಒಂದು ಸಲ ಈ ಪೈನಾಪಲ್ ರೆಸಿಪಿ ಟ್ರೈ ಮಾಡಿ. ನಿಮಗೂ ನಿಮ್ಮ ಮಕ್ಕಳಿಗೂ ತುಂಬಾ ಇಷ್ಟವಾಗುತ್ತದೆ. ಮಾರ್ಕೆಟ್ನಲ್ಲಿ ಹೋಗಿ ಕುಡಿಯುವ ಅವಶ್ಯಕತೆಯೇ ಇರುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.